ಶಬಾಸ್ ನನ್ನ ಅಕ್ಕನ ಮಗಳೇ ಶಬಾಸ್. ಸೊಸೆ ಅಂದ್ರೆ ಈಗಿರ್ಬೇಕು, ಇಲ್ಲ ಅಂದ್ರೆ ಈ ಕಿಲಾಡಿ ನನ್ನ ಮಕ್ಕಳು ಅದರಲ್ಲ ಹರಕೊಂಡು ತಿಂದೇ ಬಿಡ್ತಾರಲ್ಲಿ. ಹಂಗಂತ ಬಾಳ ಹರಕೊಂಡು ಹಾರಾಡ್ಕೊಂಡು ಬರಕತ್ತಿಯಲ್ಲ ಅಂತದ್ ಏನಾಯ್ತಲ್ಲ ನಿಂತ ಮಾವ 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 ನಂದು ಹೊಡಿತು. ಅದೇನಲ್ಲಿ ನಿಂದು ಹೊಡೆದಿದ್ದು? ಅಯ್ಯೋ ಮಾವ ಎಷ್ಟೇ ನನ್ ಗಡಿಗೆ ಹೊಡೆದು ತಟ ತಟ ಸೋರ್ತೈತಿ ನೋಡು ಅಂತೆ ನೋಡು. ದನ ಕಾರಣ ತಡ ತಡ ಸೋರ್ತಕತ್ತೈತಲ್ಲ ಅದನ್ನ ಬಂದ್ ಮಾಡ್ಕೊಂಡ್ ಬರೋದಕ್ಕೆ. ಅಯ್ಯೋ ಎಮ್ಮೆ ಕಾಯೋನೆ ಏನ್ ಗೊತ್ತಾ, ಬಿಸಿಲಲ್ಲಿ ನೀರ್ ತಂಪಾಗಿರ್ತೈತಿ ಅಂತ ಮಣ್ಣಿನ ಗಡಿಗೆ ತಗೊಂಡೆ ನೋಡು. ಮತ್ತೆ ಗಡಿಗೆ ಹೆಂಗ ಹೊಡಿತು? ಅಯ್ಯೋ ಅದು ತಾನಾಗ್ ಹೊಡಿತು ಅಂತ ಅನ್ಕೊಂಡ. ಏನಂದ್ರೆ ಅವ್ನ್ ಯಾವನ ದರಿದ್ರ ನನ್ ಮಗ ಹಿಂದು ಮುಂದೆ ಗೊತ್ತಿಲ್ದವನ್ ಬಂದು ನನ್ ಗಡಿಗೆ ಸೋರಂಗ್ ಮಾಡ್ದ ನೋಡು. ನಿನ್ನ ಗಡಿಗೆ ಹೊಡೆದು ಸೋರಾಡಿಸಿದ ಆ ಹುಡುಗ ಯಾರಲ್ಲೇ? ಏನ್ ಗೊತ್ತಾ, ನನ್ ಪಾಡಿಗೆ ನಾನ್ ಬರ್ತಾ ಇದ್ದೆ ಆಯ್ತಾ, ಏನಾಯ್ತು ಅಂದ್ರೆ ನನ್ ಗಡಿಗೆ ಸಡನ್ ಆಗಿ ಹೊಡೆದ್ ಬಿಡದ. ಅದಕ್ಕೆ ಹೆಂಗ್ ಹೊಡಿತು ಅಂತ ನಾನ್ ಚೀರಾಡ್ತಾ ನಿಂತಿದ್ದೆ. ಅಷ್ಟೊತ್ತಿಗೆ ಅವನ್ ಗಡಿಗೆ ತಗೊಂಡ ದರಿದ್ರ ನನ್ ಮಗ ಬಂದ. ನನ್ ಗಡಿಗೆ ಹೊಡಿತಲ್ಲ ಅವನ್ ಗಡಿಗೆ ಹೊಡಿಲಿಲ್ವಲ್ಲ ಅಂತ ನಾನ್ ನೋಡ್ತಾ ನಿಂತ್ಕೊಂಡಿದ್ದೆ. ಆವಾಗ ಜನ ಎಲ್ಲ ಓ ಈ ಹುಡುಗಿಗೆ ಅವ್ನ್ ಏನೋ ಮಾಡಕ್ ಬಂದವನೆ ಅಂತ ಇಟ್ಕೊಂಡು ದನ ಸದಿತಿದ್ರು. ಆಮೇಲೆ ನಾನೇನ್ ಮಾಡ್ದೆ, ಸರಿ ಇಲ್ಲಿದ್ರೆ ನನ್ ಮೇಲೆ ಬರುತ್ತವ್ನೇನೋ ಸದ್ಗಿತ್ ಹೋದ್ರೆ ಅಂದ್ಬಿಟ್ಟು ನಾನು ಓಡ್ ಬಂದ್ಬಿಟ್ಟೆ ನೋಡು. ಅದನ್ನೆಲ್ಲ ಹೇಳ್ಕೊಂತ ನಿಂತ್ಕೊಂಡ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ಸದ್ಯಕ್ಕೆ ನನಗಾದ ಅವಮಾನದಿಂದ ಮನಸ್ಸು ಕುದಿಯಾಕತ್ತೈತೆ. ಅದಕ್ಕೆ ಅದು ತಂಪಾಗ್ಬೇಕಂದ್ರೆ ನೀನು ಕಂಪು ಬರುವಂಗ ಒಂದು ಡುಯೆಟ್ ಆಡಲೆ. ಡುಯೆಟ್ ಅಯ್ಯೋ ಮಾಮ, ನಿನಗೇನಾಯ್ತು ಅಂತ ಅಂತದ್ದು? ನರ್ಸಗಿರಿ
ಸಾಕ ಮಾವ? ಇವಾಗ ನೆನಪಾಯ್ತಾ ನಿನ್ ಮನ್ಸಿಗೆ? ಹೌದಲ್ಲೇ, ಈಗ ನಿನ್ನ ಡ್ಯೂಯಟ್ ಆಡ್ಲಿಲ್ಲ ಅಂದ್ರೆ ನಾನು ಕಾಲೇಜಿನಲ್ಲಿ ಆದ ಅವಮಾನ ನೆನೆಸಿಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಿರ್ಲಿಲ್ಲ. ನಡಿ ಮತ್ತೆ ಹೋಗೋಣ. ಹೌದು ಮಾವ, ನೀವ್ ಹೇಳಿದ್ ಕರೆಕ್ಟು. ನಾವೇನಾದ್ರೂ ಡುಯೆಟ್ ಆಡಿರ್ಲಿಲ್ಲ ಅಂದಿದ್ರೆ ಕಾಲೇಜಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗಿರೋದು. ರಾತ್ರಿ ಹಗ್ಲು ಎಲ್ಲ ನಿದ್ದೆನೆ ಬರ್ತಿರ್ಲಿಲ್ಲ ನೋಡಿ. ಸರಿ ಆಯ್ತು, ಬಾ ಹೋಗೋಣ. ಎಲ್ಲಿಗೆ? ಅಯ್ಯೋ, ನಿನ್ನ ಗಡಿಗೆ ತೂತಾಗೈತೆ ಅಂದಲ್ಲ, ಅದನ್ನ ಸರಿ ಮಾಡಿಸ್ಕೊಂಬರೋಣ ಅಂತ. ಓ, ಗಡಿಗೆ ರಿಪೇರಿಗೆ? ಸರಿ ಆಯ್ತು, ಬಾ ಮಾವ, ಗಡಿಗೆ ರಿಪೇರಿಗೆ ಹೋಗೋಣ. ಹುತ್ತಕ್ಕೆ ನೆಟ್ಟಗೆ ನಿನ್ ಗಡಿಗೆ ಹೆಂಗೈತೆ ಅಂತ ನಾನು ನೋಡಿ ಬಿಡ್ತೀನಿ. ನೀ ಹೇಳಿದ್ದು ಕೇಳಿದ್ದು ಬಹಳ ಚೆನ್ನಾಗೈತೆ. ಆದ್ರೆ ನಮ್ಮ ಮಾನ ಮರ್ಯಾದೆ ಈ ಬೀದಾಗ ನಿಂತು ಹರಾಜಾಗೈತ್ರಿ, ಹರಾಜು. ಯಾರ್ಲೇ ತಮ್ಮ ನೀನು ಭಿಕ್ಷೆ ಬೇಡ ಬಂದು ನನ್ನ ಮಾನ ಮರ್ಯಾದೆ ಬಗ್ಗೆ ಮಾತಾಡಕತ್ತೀಯಲ್ಲ? ಅಯ್ಯೋ ಸ್ವಾಮಿ, ಅರ್ಧ ಗಂಟೆ ಮುಂಚೆನೆ ನಾನು ಲಕ್ಷಾಧಿಪತಿಂಗ ಕಾಣ್ತಾ ಇದ್ದೆ. ಆದ್ರೆ ಇಲ್ಲಿ ನಿಂತಿದ್ದಾಳಲ್ಲ ಈಕೆ ಮಾಡಿರೋ ಗೀತಾ ಬಟ್ಟೆ ಬೀಗಾರಾಗ ತಯಾರಾಗಿ ಬಂದಿದ್ದೀನಿ. ನಾನು ದಾರಿಯಲ್ಲಿ ಬಡಿಗೆ ಇಟ್ಕೊಂಡು ಬರೋ ಹೊತ್ನಾಗ ಈಕಿ ಗಡಿಗೆ ಇಟ್ಕೊಂಡು ನಿಂತಿದ್ಲು. ತಂದು ನಾನು ಬಡಿಗೆ ತಗೊಂಡು ಈ ಗಡಿಗೆ ಟಚ್ ಮಾಡಿದೆ ನೋಡ್ರಿ. ಅಷ್ಟಕ್ಕೆ ಈಕಿ ಇಲ್ಲಿ ಕುಂತಿರೋ ಜನಗಳೆಲ್ಲ ಸೇರಿಸಿ ಈ ಸ್ಥಿತಿಗೆ ತಂದು ನಿಲ್ಸಿದಾಳ ನೋಡ್ರಿ. ಆಯ್ತು ಬಿಡಲೆ ತಮ್ಮ, ಆಗಿದ್ದು ಆಗೋಯ್ತು ಬಿಡಲೆ. ನೀವೇನ್ರಿ ಸಾಹೇಬ್ರ ಹಂಗೆ ಸಲೀಸಾಗಿ ಹೋಗ್ಲಿ ಅಂತೀರಾ? ಅವ್ರು ಹೊಡೆದಕ್ಕೆ ನನ್ನ ಜೀವ ಹೋಗಿದ್ರ ಏನ್ ಮಾಡ್ಬೇಕಿತ್ತು? ಅಯ್ಯೋ ಪುರುಷ, ಹೋಗುತ್ತೆ ಹೋಗುತ್ತೆ, ಹೋಗಿದ್ರೆ ಆಮೇಲೆ ನೋಡ್ಕೊಂಡ್ರೆ ಆಗಿತ್ತಲ್ಲ. ಅದೇ ಮನೆ ನಮ್ ಜೀವ ಹೋದ್ರೆ ನಿನಗೆ ಸಮಾಧಾನ ಅನ್ನ? ಅಲ್ಲ ಕಣಲೆ, ನನ್ ಮಗನೇ, ಅಷ್ಟು ಜನ ಎಲ್ಲ ಸೇರ್ಕೊಂಡು ನಿನಗೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ರಲ್ಲ. ಊರ್ ಬಿಟ್ಟು ಬೇರೆ ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಸೇರ್ಕೊಳ್ಳೋದ್ ಬಿಟ್ಟು ಮತ್ತೆ ನಮ್ಮ ಹತ್ರ ಎದಕ್ ಬಂದಿದ್ಯಾ ಅಂತ. ಮಲ್ಲೆ ಒಳಗಟ್ಟ ಆಸ್ಪತ್ರೆ ದಾರಿ ಗೊತ್ತಿದ್ರೆ ನಾನು ಈ ಸ್ಟೇಜ್ ಮ್ಯಾಗ ಬರ್ತಾ ಇದ್ದಲ್ಲ. ಅಂದ್ರೆ ಊರಿಗೆ ಹೊಸ್ಬ ಅನ್ನು? ಹೌದ್ರಿ ಸಾಹೇಬ್ರ, ಊರ್ಗೆ ಹೊಸ್ಬ ಇದೀನಿ. ಹೆಸರು ರಾಮ್ ಅಂತ. ಇಲ್ಲಿ ನಿಂತಿದ್ದಾಳಲ್ಲ ಈಗ ನಿನ್ನ ಮಗಳೇನು? ಥೂ ದನ ಕಾಯನ, ನಿನ್ನ ಬಾಯಕ್ ಮೂರಿಡಿ ಮಣ್ಣು ಹಾಕ್ಲ. ನಾನು ಈಕಿ ಸೋದರ ಮಾವ ಕಣಲೆ. ಮುಂದೆ ಮದುವೆ ಆಗಕಂಡ ಮದುವೆ. ಹಂಗಂದ್ರೆ ನಿಮ್ಮಿಬ್ಬರದು ಸೂಪರ್ ಜೋಡಿ ಬಿಡ್ರಿ. ನಮ್ಮ ಜೋಡಿ ಹೆಂಗಿದ್ರೇನು ಮೊದಲು ನಿನ್ನ ನೋಡಕ್ಕೆ ಆಗ್ತಾ ಇಲ್ಲ. ನೀನ್ ಹೆಂಗ್ ಬಂದ ದಾರಿ ಹಿಡ್ಕೊಂಡು ಹಿಂಗೆ ಹೋದ್ರೆ ಅಲ್ಲಿ ಬಳಗಟ್ಟ ಆಸ್ಪತ್ರೆ ಸಿಗ್ತತೆ. ಅಲ್ಲಿ ಮೊದಲು ಸೂಜಿ ಮಾಡಿಸ್ಕೊ. ಆತಪ್ಪ, ಹೋಗ್ತೀನಿ. ಅಲ್ಲಿ ತನಕ ಯಾರಾದ್ರೂ ನಿಮ್ಮಿಬ್ಬರಕ್ಕೊಬ್ರು ಬನ್ನಿ ಅಂದೆ. ಅಲ್ಲ, ನಿನ್ನನ್ ಬಿಟ್ಟು ಬರಕ್ ನಾವ್ ಯಾಕೆ ಬರ್ಬೇಕು? ನಿನಗಂತ ರೋಗ ಏನ್ ಬಂದೈತೆ? ಮಲೆ ನನ್ನ ಈ ಸ್ಥಿತಿ ನೋಡಿ ಮುಂದೆ ಕುಂತಿರೋ ಜನಗಳು ಹುಚ್ಚ ಎಂದು ಕೀಟಲ ಮಾಡಿ ಕಲ್ಲು ಹೋಗಿದ್ರೆ ನಮ್ಮ ನಾಗಲಿಗೆ ನಾಯಿಗಳು ಸುಮ್ಮನೆ ಬಿಡ್ತಾವೇನೆ? ಹೇಳ್ದೆ ನಿಮ್ಮಿಬ್ಬರಕ್ಕೊಬ್ರು ಬನ್ನಿ.
ಇದೊಳ್ಳೆ ಸನ್ಯಾಸಿ ಸವಾಸ ಆಯ್ತಲ್ಲ ಮೊನ್ನೆ ಊರಿಗೆ ಹೊಸಬ ಅಂತಾನೆ ಪರಿಸ್ಥಿತಿ ಕೈ ಮೀರಿ ಹೋಗೈತಾ ನಾನೇ ಅಲ್ಲಿ ತನಕ ಹೋಗ್ಬಿಟ್ಟು ಬರ್ತೇನೆ ಅಯ್ಯಯ್ಯೋ. ನೀನು ಮನೆ ಕಡೆಗೆ ನಡೆ. ಅಯ್ಯೋ ಎಮ್ಮೆ ಕೈಯನ್ನೇ ನೀನ್ ಎಮ್ಮೆ ಕಾದು ಕಾದು ನಿನಗೆ ಜಾಸ್ತಿ ಸುಸ್ತಾಗೈತೆ ಅಂತ ಕಾಣಿಸ್ತೈತೆ ನೀನ್ ಹೋಗು ಮಗ ನಾನೇ ಅವನಿಗೆ ಕರ್ಕೊಂಡೋಗಿ ಹುಷಾರಾಗಿ ಮನೆ ಹತ್ರ ಬಿಟ್ಟು ಬರ್ತೀನಿ ಹುಷಾರಲ್ಲಿ ಯಾಕೋ ಮನುಷ್ಯ ನೋಡಿದ್ರೆ ಎದ್ದು ಕಣಕತ್ತಾನೆ ಅಯ್ಯೋ ಸ್ಟೇಜಿಂದ ಕರ್ಕೊಂಡೋಗಿ ಏನಲ್ಲ ಮಾಡ್ತಿದ್ದೇನೆ ಅವನಿಗೆ ಕಣ್ ಕಾಣಂಗಿಲ್ಲ ಅವ್ನು ಏನು ಮಾಡಲ್ಲ ನೀನು ಹೋಗು ನನಗೆ ಯಾಕೆ ಅನುಮಾನ ಬರಕತ್ತ ಮನೆ ನಿಮ್ಮ ನಮ್ಮೂರಿ ಮಾತಾಡಕತ್ತಾನೆ ಅವನೇನು ಹುಚ್ಚಿಸೋಣ ಮಗದೇನೇನು ಅಯ್ಯೋ ಅವ್ನು ಎಮ್ಮೆ ಕೈಯಲ್ಲಿ ಸ್ವಲ್ಪ ಹಂಗೆ ಬಿಡಲೆ ಅಲ್ಲ ನೀನು ಮೊನ್ನೆ ಸಂಜೆ ಎಲ್ಲ ನನ್ನ ಹಿಂದೆ ಸುತ್ತಾಡ್ತಿದ್ಯಲ್ಲ ಏನ್ ಸಮಾಚಾರ ಅಂತ ಯಾಕೋ ನಿಮ್ಮನ್ನ ನೋಡ್ರೆ ಇಲ್ಲಿಂದನೇ ಬರ್ಬೇಕನ್ನಿಸ್ತೈತಲ್ಲ ನಾನೇನಾದ್ರೂ ನಿನ್ನಿಂದ ಬಂದ್ರೆ ತೊಂದ್ರೆ ಅಂತೀನಿ. ಅಯ್ಯೋ ನನಗೆ ತೊಂದ್ರೆ ಇಲ್ಲ ಅಲ್ಲ ನೀನ್ ಸ್ವಲ್ಪ ಕಳ್ಳನ್ ಮಗ ಅಂತ ಕಾಣಿಸುತ್ತೆ ನರಸಿಂಹಗಿರಿಯಲ್ಲಿ ಸರಿಯಾಗಿದ ನೋಡ್ರಿ ನಿನ್ ಕಳ್ಳನ್ ಮಗ ಸರಿ ಇಲ್ಲ ತಾನೇ ಇನ್ನು ಲೇ ಮಲೆ ಪೂಜೆ ಮತ್ತೊಂದು ಇಟ್ಕೊಂಡ್ರೆ ಇವಾಗ ಒಂದೆರಡು ಸ್ಟೆಪ್ ಹೊಡಿ ಒಂದೆರಡು ಸ್ಟೆಪ್. ಅಯ್ಯೋ ನಿನ್ ಜೊತೆ ಬರ್ತೀನಿ ಮೊನ್ನೆ ಆ ಜಗಳದಲ್ಲಿ ನನಗೆ ನೀನೆಲ್ಲರೂ ಸೇರ್ಕೊಂಡು ನಿನಗೆ ಹೊಡೆದ್ರಲ್ಲ ಮತ್ತೆ ಏನಾದ್ರೂ ಆಗ್ಬಿಡ್ತೈತಿ ಅಂತ ಭಯ ನೋಡು ಏ ಆಯ್ತು ಬಿಡಲೇ ಇವಾಗ ಒಂದೆರಡು ಸ್ಟೆಪ್ ಹಾಕಿದ್ದಿಲ್ಲ. இன்னும் கொஞ்சம் வேணுமா இன்னும் வயசு போதுமா இன்னும் கொஞ்சம் வேணுமா அப்படி போடே 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 இப்படி போடே கண்ணாலே இப்படி போடே 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 இப்படி போடே கண்ணாலே ಇದು ಅದು கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா